ಹಂಗೆ ಮಾಡಿದ್ರೆ ಮಾಡಿದ್ದೀನಿ, ಸುಮ್ಮಿರ್ಬೇಕು, ನಾನು ಏನು ಮಾಡಲ್ಲ. ವಿಡಿಯೋ ಆಗಿರ್ತದೆ. ನಮ್ಮ ಮನೆಯೊಳಗೆ ಜಾಮೂನ್ ಮಾಡ್ಯಾರ. ಖುಷಿ ಸ್ವಲ್ಪ ಇವಾಗ ಹಾಸ್ಪಿಟಲ್ಗೆ ಅವ್ರ ಪಪ್ಪ ಹೇಳೀನಿ ಕರ್ಕೊಂಡು ಹೋದ್ರೆ ಆಯ್ತು ಅಂದ್ಬಿಟ್ಟು ಹೋಗಿ ನೋಡ್ಬೇಕು. ನೀ ಡಾಕ್ಟರ್ ಬೇಕು ಹೋಗಿ ಕೂಡಲೇ ಯಾಕೆ ಹೇಳತ್ತಿದ್ದಿ? ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡಿರಿ ಇವಾಗ ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಏನು ಬೇಕಮ್ಮ ಫ್ರೆಂಡ್ಸ್? ಇವತ್ತೇನಾತಂತಂದರೆ ಇಡೀ ರಾತ್ರಿ ಎಲ್ಲ ಖುಷಿಗೆ ಜ್ವರ ಬಂದುಬಿಟ್ಟಿದ್ವ. ಹೀಗಾಗಿ ಸ್ವಲ್ಪನೂ ಮಲ್ಕೊಂಡಿಲ್ಲ, ಆಕಿನೂ ಮಲ್ಕೊಳ್ಳಲಿಲ್ಲ, ನಾನು ಮಲ್ಕೊಳ್ಳಿಲ್ಲ. ಮತ್ತು ಅವ್ರ ಪಪ್ಪಾನೂ ಎಚ್ಚರಣ ಇದ್ರೆ ಬರೀ ಆಕಿಗೆ ವಿಕ್ಸ್ ಹಚ್ಚಿ ತಿಕ್ಕೋದು ಮತ್ತು ಸ್ವಲ್ಪ ಔಷಧ ಎಲ್ಲ ಹಾಕೋದು, ಬರೀ ಇದನ್ನ ಮಾಡಿದ್ವಿ. ಬರೀ ಏನಾದ್ರೂ ಜ್ವರ ಕಡಿಮೆನೇ ಆಗತ್ತಿಲ್ಲ. ಸ್ವಲ್ಪ ಈಗೇನೋ ಆದ್ರೂ ಆಕೆ ಯಾವಾಗಿದ್ರೂ ಸ್ವಲ್ಪ ಮಾತಾಡೋದು, ಸ್ವಲ್ಪ ಆಕೆ ಮೊದಲು ಹೆಂಗಿರ್ತಾಳೆ ಹಂಗೆ ಇರ್ತಾಳೆ. ಜ್ವರ ಬಂದ್ರೂ ಆತು, ಆಕಿಗೆ ಏನಾದ್ರೂ ಆತು, ಅಷ್ಟು ಸೈಲೆಂಟ್ ಆಗಂಗಿಲ್ಲ. ಆಕೆ ಯಾವಾಗ್ಲೂ ಆ್ಯಕ್ಟಿವ್ ಆಗೇ ಇರ್ತಾಳೆ, ನೋಡ್ಬೋದಿಲ್ಲ. ಬಟ್ ಜ್ವರ ಮಾತ್ರ ಸಿಕ್ಕಾಪಟ್ಟೆ ಇದ್ವ. ಟೀ ಮಾಡೀನಿ, ಟೀ ಕುಡಿಬೇಕು ನಾನು. ಪಾತ್ರೆ ಎಲ್ಲ ಆಮೇಲೆ ಸ್ವಲ್ಪ ಸಮಾಧಾನ ಮಾಡಿ ತಿಕ್ಕಿದ್ರೆ ಆಯ್ತು ಅಂದ್ಬಿಟ್ಟು ಹಂಗೆ ಇಟ್ಟೇನಿ. ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಜಸ್ಟ್ ಕ್ಲೀನ್ ಅಷ್ಟೇ ಮಾಡ್ಕೊಂಡೆ ನಾ ಇವಾಗ. ಫ್ರೆಂಡ್ಸ್, ಇನ್ನು ಟಿಫಿನ್ಗೆ ಅಂದ್ಬಿಟ್ಟು ಅವಲಕ್ಕಿ ಮಾಡಿದ್ದೆ. ಮತ್ತು ಅವರು ಸ್ವಲ್ಪ ಜಲ್ದಿ ಹೋಗಬೇಕಾಗಿತ್ತು, ಹಾಗಾಗಿ ಅವರು ಅವಲಕ್ಕಿನ ತಿಂದ್ಕೊಂಡು ಹೋದ್ರೆ ಆಯ್ತು ಅಂದ್ಬಿಟ್ಟು ಜಲ್ದಿಯಾಗಿ ಆಗ್ತೈತಲ್ಲ ಅಂದ್ಬಿಟ್ಟು ಅವಲಕ್ಕಿ ಮಾಡಿದ್ದೆ ನಾನು. ಅದ್ರಾಗೂ ಖುಷಿ ಭಾಳ ಕಿರಿಕಿರಿ ಮಾಡತ್ತಿದ್ದೆ, ಹೀಗಾಗಿ ಸ್ವಲ್ಪ ಅವಲಕ್ಕಿ ಅಷ್ಟೇ ಮಾಡಿದ್ದೆ ನಾನು ಇವತ್ತು ಟಿಫಿನ್ಗೆ ಅಂದ್ಬಿಟ್ಟು. ಅವ್ರ ಜೊತೆ ಆಕಿನೂ ತಿನ್ನತ್ತಾಳೆ, ಸ್ವಲ್ಪ ಏನೋ ತಿಂತಾಳೆ. ಬಟ್ ಅವಲಕ್ಕಿ ಅಷ್ಟೇನು ಜಾಸ್ತಿ ಇಷ್ಟಪಡಂಗಿಲ್ಲ ಆಕಿ. ಏ ಬೇಡ, ಹೋಗ, ಹಂಗೆ ಕುಡಿ ಖುಷಿ, ಬೇಡ. ಸ್ಪೂನ್ ಖಾಲಿ ಆಗ್ಯಾವ, ಅಲ್ಲಿ ಹೊರಗೈತಲ್ಲ, ಹೊರಗೈತೆ, ಹೋಗು. ಇನ್ನು ಸ್ವಲ್ಪ ನಿನ್ನೆ ನೈಟ್ ಗ್ರೇವಿ ಹೊರಗಡೆಯಿಂದ ತೊಗೊಂಬಂದಿಟ್ಟಿದ್ವಿ, ಬಟ್ ಯಾರೂ ತಿಂದಿರಲಿಲ್ಲ ಅದನ್ನು. ಹಾಗಾಗಿ ನಾನು ಫ್ರಿಜ್ ಒಳಗೆ ಎತ್ತಿಟ್ಬಿಟ್ಟಿದ್ದೆ. ನಾನು ಸುಮ್ಮನೆ ವೇಸ್ಟ್ ಮಾಡೋದು ಯಾಕಂದ್ಬಿಟ್ಟು ಫ್ರಿಜ್ ಒಳಗೆ ಇಟ್ಟಿದ್ದೆ ನಾನು. ಅದನ್ನು ಸ್ವಲ್ಪ ಬಿಸಿ ಮಾಡಿ ಮಧ್ಯಾಹ್ನ ಹೊತ್ತಿ ತಿನ್ನಕ್ಕೆ ಬರ್ತೈತಿ ಅಂದ್ಬಿಟ್ಟು ಇವಾಗ ಬಿಸಿ ಮಾಡಿ ಎತ್ತಿಟ್ಟೆ ನಾನು. ನೋಡ್ಬೋದಿಲ್ಲ. ಇನ್ನು ಖುಷಿ ಸ್ವಲ್ಪ ಭಾಳ ಹಠ ಮಾಡತ್ತಾಳ. ಆಕೆ ರಾತ್ರಿ ಎಲ್ಲ ಜ್ವರ ಇದ್ವಲ್ಲ, ಹಾಗಾಗಿ ಆಕೆಗೆ ಸ್ವಲ್ಪ ಏನಾದರೂ ಸ್ಪೈಸಿಯಾಗಿ ತಿನ್ನಕ್ಕೆ ಕೊಟ್ರೆ ಆಯ್ತು ಅಂದ್ಬಿಟ್ಟು ಇದು ಫ್ರಿಜ್ ಒಳಗೆ ನಿನ್ನೆನ ತೊಗೊಂಬಂದು ಇಟ್ಟಿದ್ರು. ಇದನ್ನು ಫ್ರೆಶ್ ಆಗಿತ್ತು ಪನ್ನೀರ, ಹಾಗಾಗಿ ಆಕೆ ಪನ್ನೀರನ್ನ ಫ್ರೈ ಮಾಡಿ ಕೊಟ್ರೆ ಆಯ್ತು ಅಂದ್ಬಿಟ್ಟು ಸ್ವಲ್ಪ ತುಪ್ಪದೊಳಗೆ ಫ್ರೈ ಮಾಡತ್ತೇನೆ ನಾನು. ಯಾಕಂತಂದ್ರೆ ಆಕೆ ಜಾಸ್ತಿ ಏನು ತಿನ್ನಕ್ಕೆ ಹೋಗಂಗಿಲ್ಲ. ಜ್ವರ ಬಂದ ತಕ್ಷಣ ಒಟ್ಟೆ ಏನು ಮುಟ್ಟಕ್ಕನ ಹೋಗಂಗಿಲ್ಲ ಆಕೆ. ಹಾಗಾಗಿ ಸ್ವಲ್ಪ ನಾಲ್ಗಿಗೆ ಏನಾದರೂ ಈಗ ಔಷಧ ಎಲ್ಲ ಹಾಕಿರ್ತೇನಲ್ಲ, ಹಾಗಾಗಿ ಸ್ವಲ್ಪ ರುಚಿ ಹತ್ತಲಿ ಅಂದ್ಬಿಟ್ಟು ಇದನ್ನು ಪನ್ನೀರನ್ನ ಫ್ರೈ ಮಾಡಿ ಕೊಡತ್ತೇನೆ ನಾನು. ಬಟ್ ಅದನ್ನು ತಿಂತಾಳೋ ಏನಿಲ್ಲೋ ಡೌಟ್ ಆಕಿ. ಮತ್ತು ಆರಾಮಿದ್ದ ಟೈಮ್ ಒಳಗಂತೂ ಪನ್ನೀರ್ ಅಂದ್ರೆ ಭಾಳ ಇಷ್ಟಪಡ್ತಾಳೆ ಆಕಿ. ನಾವು ಯಾವುದೋ ರೈಸ್ ತೊಗೊಂಬರಲಿ ಅದ್ರೊಳಗೆ ಏನಾರು ಪನ್ನೀರ್ ಇತ್ತಂದ್ರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾಳೆ. ಬಟ್ ಇವತ್ತು ತಿಂತಾಳಿಲ್ಲೋ ಗೊತ್ತಿಲ್ಲ, ಆದ್ರೂ ಟ್ರೈ ಮಾಡ್ತೇನೆ ನಾನು ತಿನ್ಸಾಕ. ನೋಡ್ಬೋದಿಲ್ಲ, ರೆಡಿ ಆಯಿತು. ಇವತ್ತು ತಿನ್ಸ್ಕೊಂಡು ಬರ್ತೇನೆ ನಾನು ಆಕಿಗೆ. ಫ್ರೆಂಡ್ಸ್, ಇವಾಗ ಸ್ವಲ್ಪ ಖುಷಿ ಟಿಫಿನ್ ಮಾಡಿದ್ಲ, ಸ್ವಲ್ಪ ತಿಂದ್ಲ. ಬಟ್ ಮಲ್ಕೊಂಡು ವಾಪಸ್ ಹೇಳತ್ತೇನೆ ಇಲ್ಲ, ಬರೀ ಮಲ್ಕೋದ ಮಾಡತ್ತಾಳ. ಜ್ವರನೂ ಫುಲ್ ಅದಾವ, ಹೀಗಾಗಿ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬೇಕಂತ ಮಾಡಿ ಇವಾಗ. ನೋಡ್ಬೋದಿಲ್ಲ, ಖುಷಿನ ಎಷ್ಟು ಎಬ್ಸಿದ್ರೂ ಹೇಳತ್ತೇನೆ ಇಲ್ಲ. ಮತ್ತು ಎದ್ದೆದ್ದು ಸ್ವಲ್ಪ ಕಣ್ ಬಿಡೋದು ಮತ್ತು ವಾಪಸ್ ಮಲ್ಕೊಳ್ಳೋದು ಮಾಡತ್ತಾಳೆ. ಹಿಂಗಾಗಿಬಿಟ್ರೆ ಒಂಥರ ಅನಿಸ್ಬಿಡ್ತೈತಿ, ಭಾಳ ಬೇಜಾರು ಅನಿಸ್ಬಿಡ್ತೈತಿ. ಯಾಕಂತಂದ್ರೆ ಆಕೆ ಡೈಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತಾಳೆ ಮತ್ತು ಪಟ ಅಂತ ಮಾತಾಡ್ತಿರ್ತಾಳೆ. ಮತ್ತು ಏನಾದ್ರೂ ಒಂದು ಕಡೆ ನಿಲ್ಲಂಗಿಲ್ಲ, ಆಗಿ ಸುಮ್ಮನೆ ಇರಂಗಿಲ್ಲ. ಹೀಗಾಗಿ ಆಕೆ ಈ ಥರ ಮಲ್ಕೊಂಡ್ಬಿಟ್ರೆ ನಮ್ಗೆ ಯಾಕೋ ಏನೋ ಒಂಥರ ಸಮಾಧಾನ ಅನ್ಸಂಗಿಲ್ಲ. ಅವ್ರು ಬೆಳಗ್ಗೆನೋ ಅವ್ರ ಪಪ್ಪ ಒಂಥರ ಬೇಜಾರಿಂದನೇ ಕೆಲ್ಸಕ್ಕೆ ಹೋಗ್ಯಾರ. ಅವ್ರಿಗೆ ಕೆಲ್ಸಕ್ಕೆ ಹೋಗೋಕ್ಕೂ ಇಷ್ಟನೇ ಇರಲಿಲ್ಲ ಹೇಳ್ಬೇಕಂತಂದ್ರೆ. ಒಂದು 2-3 ದಿನದಿಂದನೂ ನಾವು ಹಂಗೆ ಶಾಪ್ ಕ್ಲೋಸ್ ಮಾಡಿದ್ವಿ, ಹೀಗಾಗಿ ಅವ್ರು ಹೋದ್ರೆ ಆಯ್ತು ಅಂದ್ಬಿಟ್ಟು ಹೋಗ್ಯಾರ. ಬಟ್ ಈಗ ಕಾಲ್ ಮಾಡಿದ್ದೆ ನಾನು, ಹಾಸ್ಪಿಟಲ್ಗೆ ಹೋಗಿ ಬರೋಣ ಬಾ ಅಂತಂದು. ಬರ್ತಾರಂತವ್ರೆ. ಬಂದಮೇಲೆ ಹಾಸ್ಪಿಟಲ್ಗೆ ಹೋಗ್ಬೇಕು ನಾವು ಇವಾಗ. ಪಾಪು ಖುಷಿ, ಏಯ್ ಪಾಪು, ಓಪನ್ ಮಾಡ್ಕೊಂಡು ಕುಂದಿರ್ತಾಳೆ ಆಕೆ. ಎಲ್ಲಿ
ನೀ ಕಿಟಕಿ ಒಳಗೆ ನೋಡ್ಬೇಡ, ಗಾಳಿ ಭಾಳ ಬರ್ತೈತಿ, ಗಾಳಿ ಭಾಳ ಬರ್ತೈತಿ. ಬ್ಯಾಡ ಅಪ್ಪಾಜಿ. ಗುಬ್ಬಿ ಈ ಗುಬ್ಬಿ ಆಗಿ ನೋಡಿಲ್ಲ ಈಗ. ಈಗ ನಾನು ಅದು ನಿಮಗೂ ಟೈಫಾಯ್ಡ್ ಆಗಿತ್ತು. ಮತ್ತೆ ಸಿವಿಲ್ಗೆ ಹೋಗ್ಬೇಕು ನೋಡು. ಮೊನ್ನೆ 4 ದಿನ ಇದು ಬಂದೀವಿ. ಈಗ ಮತ್ತೆ ಇಲ್ಲ ಕಂಪ್ಲೀಟ್ ಆಗಿ ಹೋಗಿಲ್ಲ, ಅದು ಬ್ಯಾಕ್ಟೀರಿಯಾ ಮತ್ತೆ ಚೆಕ್ ಮಾಡಿಸ್ಕೊಂಡು ಬರ್ರಿ. ಅಲ್ಲೇ ಒಂದು 4 ದಿನ ಏನಾಗಿದೆ ನೀವು ನೋಡಲಿ. ಹಿಂಗೆ ಹಿಂಡಿದ್ರು ಏನು ಸ್ವರಣಿ ಇಲ್ಲ. ಹಂಗೂ ಮುಡ್ದೋಸಿದಾಗೈತೆ ಏನಂತ ಇದು ಗೊತ್ತಾಗಲ್ಲ. ಈಗ ಅದು ಅಂಥವು ಇಂಜೆಕ್ಷನ್ ಮಾಡ್ತಾರಂತೆ, ಅವಾಗ ಮಾಡಿಸ್ಕೊಂಡ್ರೆ ಬರ್ಬೇಕು ನಾವು ನೋಡಿ. ಇಂಜೆಕ್ಷನ್ ಮಾಡ್ತಾರೆ. ನಿಮ್ಮ ಮನೆ ಡಾಕ್ಟರ್ ಇದೆ, ನೀವು ಮಾಡ್ತೀರಿ ನಮಗೆ. ಇಲ್ಲ ಈಗ ಮನೆಗೆ ಹೋಗಿ ಬ್ಯಾಗ್ ತೊಗೊಂಡು ಹೋಗಿ ಹಂಗೆ ಆಯ್ತು. ಇಲ್ಲ 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 ಬೇದಿ ಏನಾರ ಕೆಮ್ಮ ಐತಿ, ನೆಗಡಿ ಬರ್ತದ, ಮೂಗು ಸೋರ್ತೈತೆ. ಇವಾಗ ಏನಿಲ್ರಿ, ಮೂಗು ಬಂದಾಗಿರ್ತೈತೆ ರಾತ್ರಿ. ಆಕಿ ಸೌಂಡ್ ಮಾಡ್ತಾಳೆ. ನಿನ್ನೆಯಿಂದನ ರಾತ್ರಿಯಿಂದ ಅಷ್ಟು ಸ್ಟಾರ್ಟ್ ಮಾಡ್ಯಾರ. ಇಲ್ಲ ಗುಂಡ ಇಲ್ಲ ಒಂಚೂರು ಬರೀ ನೋಡ್ತೀನಿ, ಬರೀ ನೋಡ್ತೀನಿ. ಅಲ್ಲಿ ಎಷ್ಟದ ತೋರಿಸ. ಇಲ್ಲ ಏನ್ ಮಾಡಲ್ಲ, ಏನ್ ಮಾಡಲ್ಲ. ಜ್ವರ ಬಂದಾವ್ ನೋಡೋಣ. ನಿಂಗೆ ಜ್ವರ ಬಂದಾವ್ ನೋಡೋಣ. ಊಟ ಮಾಡಿದ್ದಾನ? ಊಟ ಮಾಡಿದಿ? ಅಳಬಾರ್ದು ಅಳಬಾರ್ದು ಅಳಬಾರ್ದು. ಹೊಟ್ಟೆ ನುಸ್ತೈತೇನ? ಹೊಟ್ಟೆ ಹಾರಿ ಹೊಡಿತೀನಿ. ಹಂಗ್ ಮಾಡಿದ್ರ ಓಯ್ ಅಪ್ಪಾಜಿ, ಹಂಗ್ ಮಾಡಿದ್ರೆ ಹೊಡಿತೀನಿ. ಸುಮ್ಮ ಇರ್ಬೇಕು, ನಾನು ಏನು ಮಾಡಲ್ಲ. ಓಯ್ ಮಾ ಏನೂ ಇಲ್ಲ. ಇಲ್ಲಿ ಹಾಗಿತ್ತಲ್ಲ, ಅದು ಹೋಗ್ತೈತಿ ತಡಿ. ಕೆಮ್ಮು ಸ್ವಲ್ಪ ಜಾಸ್ತಿನೇ ಮಾಡ್ಯಾಳ ಸ್ವಲ್ಪ ಇವಾಗ. ಹಾಂ ರೀ. ಬೆಳಗ್ಗೆ ಒಂದ್ಸರಿ ವಾಮಿಟ್ ಮಾಡ್ಕೊಂಡ, ಕೆಮ್ಮು ಅಷ್ಟೇ. ಅಲ್ಲಿ ಪಾಪ ಬರ್ತಾ ತಡಿ, ಪಾಪ ಕರೀನು. ಅದ್ರ ಮೇಲೆ ವಾಮಿಟ್ ಮಾಡ್ಕೊಂಡಾಳ. ಹಾಂ ಒಂದ್ಸರಿ. ಫ್ರೆಂಡ್ಸ್ ಇನ್ನೂ ಸಿಕ್ಕಾಪಟ್ಟೆ ಅಳಾತಿದ್ದಿಲ್ಲ, ಹೀಗಾಗಿ ಸ್ವಲ್ಪ ಏನಾದರೂ ಸಮಾಧಾನಕ್ಕೆ ಜ್ಯೂಸರ ಫ್ರೂಟ್ಸರ ಏನಾರು ಕೊಡಿಸಿರ ಆಯ್ತು ಅಂದ್ಬಿಟ್ಟು ಜ್ಯೂಸ್ ಅಂಗಡಿ ಕರ್ಕೊಂಬಂದೀವಿ. ಬಟ್ ಜ್ಯೂಸ್ ಅದು ಏನು ಕುಡಿಯೋಕೆ ಹೋಗಂಗಿಲ್ಲ. ಲೈಕ್ ಹೊರಗಿಂದ ಜಾಸ್ತಿ ಅಂತಂದ್ರೆ ಏನಾದರೂ ಒಂದು ಸ್ವಲ್ಪ ಫ್ರೂಟ್ಸ್ ಅದು ಸಲಾಡ್ ಅದು ಇದ್ದರೆ ತೊಗೊಂಡು ಕೊಡಿಸ್ಕೊಂಡು ಹೋಗ್ತೀವಿ ಈಗ ಮನೆಗೆ. ಇವಾಗ ಫ್ರೆಂಡ್ಸ್ ಇವಾಗ ಜಸ್ಟ್ ಹಾಸ್ಪಿಟಲಿಂದ ಬಂದೀವಿ, ತೋರಿಸ್ಕೊಂಬಂದೀವಿ. ಈಗ ಸ್ವಲ್ಪ ಒಂದು 2-3 ಥರ ಟ್ಯಾಬ್ಲೆಟ್ ಇದು 2-3 ಥರ ಔಷಧ ಕೊಟ್ಟಾರ. ಸ್ವಲ್ಪ ಒಂದು 1 ಅವರ್ ಒಂದು ಹಾಫ್ ಆನ್ ಅವರಿಗೆ ಕಡಿಮೆ ಆಗ್ತೈತೆ ಅಂತ ಹೇಳ್ಯಾರ. ಬಟ್ ನೋಡ್ಬೇಕು. ಒಂದು ಔಷಧ ಏನೋ ಇವಾಗ ಹಾಕಿದ್ದೆ ನಾನು, ಬಟ್ ಇನ್ನೂ 2 ಔಷಧ ಅದಾವ. ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಹಾಕಂತ ಹೇಳ್ಯಾರ. ಏನು ಬೇಕಮ್ಮ? ಹತ್ತಿ ಇಲ್ಲಿ ಬಾಯ್. ನೀ ಡಾಕ್ಟರ್ ತಕ್ಕ ಹೋದ ಕೂಡಲೇ ಯಾಕೆ ಅಳಾತಿದ್ದಿ? ಹೆಂಗೆ ಅಳಾತಿದ್ದಿ ನೀನು? ಅಪ್ಪ ಬರ್ತಾರ ಬಿಡು. ಹೆಂಗೆ ಅಳಾತಿದ್ದಿ ನೀನು? ಹೆಂಗೆ ಅಳಾತಿದ್ದಿ? ನಿಂಗೆ ಹುಷಾರಾಗೈತಿ? ಹಾಯ್ ಎಲ್ಲಾಗೈತಿ ನಿಂಗೆ? ಖುಷಿ ಏ ಪಾಪು ಹಾಯ್ ಎಲ್ಲ ಆತು ನಿಂಗೆ? ಆರಾಮಿಲ್ಲ ಅಂದ್ರೂ ಗದ್ಲ ಹಾಕೋದು ಬಿಡಬೇಡ ನೀನು.
ಏನು ತಲೆನೂ ಸಾತೈತಿ ಖುಷಿ ಈಗ ಆರಾಮಿಲ್ಲ ಅಂದ್ರೆ ನನಗೆ ಊಟ ಮಾಡಕ್ಕೆ ಮನಸ್ಸು ಬರೋಂಗಿಲ್ಲ. ಮಾರ್ನಿಂಗ್ ಸ್ವಲ್ಪ ಟಿಫಿನ್ ಮಾಡಿದ್ದೆ, ಇನ್ನೂವರೆಗೆ ಆದರೂ ಟೈಮ್ 4:30 ಆಗೈತಿ. ನೋಡಿ ಊಟ ಮಾಡೋಕ್ಕೆ ಮನಸ್ಸು ಬರತ್ತಿಲ್ಲ. ಅಲ್ಲೇ ಬರ್ಬೇಕಾದ್ರೆ ಸ್ವಲ್ಪ ಜ್ಯೂಸ್ ಕುಡ್ಕೊಂಬಂದಿವಿ ನಾವು, ಹಿಂಗಾಗಿ ಊಟನ ಮಾಡೋಕ್ಕೆ ಮನಸ್ಸಿಲ್ಲ ಈಗ. ಯಾಕೆ ನಿನ್ನ ಜೊತೆನೇ ಮಾತಾಡ್ಬೇಕು ಬರೀ? ಹಾಂ ಏನು ಅದು ಇಷ್ಟ ಅದ, ಇನ್ನು ಓಪನ್ ಆಗಂಗಿಲ್ಲ. ಇಷ್ಟ ಅದು ಇರೋದ ಇಷ್ಟ ಅದ, ಮುರಿದು ಬಿಡ್ತೈತೆ ಅದು, ಕಿತ್ತಿಟ್ಟು ಬಿಡೋದನ್ನು ಕಿಟಕಿ. ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಮೈ ತುಂಬ ಜ್ವರ ಅದಾವ. ಫುಲ್ ಏನು ಎಷ್ಟು ಸುಡಾತೈತಿ ನನಗೆ, ಮುಟ್ಟಿದ್ರೆ ಫುಲ್ ಬಿಸಿ ಬಿಸಿ ಅನ್ಸತೈತಿ. ಆದ್ರೂ ಅಲ್ಲಿ ಹೋಗಿ ನಿಂತ್ಕೊಂಡು ಗದ್ದಲ ಹಾಕತ್ತಾಳಿಕಿ. ಯಾಕೆ ಕೆಳಗಿಳಿ ಆಗಿದ್ರೆ ಕೆಳಗಿಳಿ ಬಾ, ಕೆಳಗಿಳಿದ್ ಬಾ, ಬಾ ಕೆಳಗಿಳಿದ್ ಬಾ. ಇಳಿಯಾಕೆ ಬರಾತಿಲ್ಲ, ಇಳಿಯಾಕೆ ಬರಾತಿಲ್ಲ, ಇಳಿಯಾಕೆ ಬರಾತಿಲ್ಲ ನಿಂಗೆ? ಇಳಿಸ್ಲಿ? ಹಾಂ ಕೈ ಕೊಡು. ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರ್ತದೆ. ನಮ್ಮ ಮನೆಯೊಳಗೆ ಜಾಮೂನ್ ಮಾಡ್ಯಾರ. ಖುಷಿಗೆ ಸ್ವಲ್ಪ ಆರಾಮಿಲ್ಲಲ್ಲ, ಹಿಂಗಾಗಿ ಭಾಳ ಕಿರಿಕಿರಿ ಮಾಡತ್ತಾಳ. ಆಕಿಗೆ ಒಂದು ಹಾಕಿಕೊಟ್ರೆ ಆಯ್ತು ಅಂದ್ಬಿಟ್ಟು. ಹಾಕಿಕೊಡ್ಲಿ ಖುಷಿ? ಇದು ಹಾಕಿಕೊಡ್ಲಿ? ಓಕೆ. ಮತ್ತೇನು ಬೇಕು ನಿಂಗೆ? ಮಾರ್ನಿಂಗಿಂದ ಬರೀ ಈಕಿನ ಹಿಡಿಯೋದನ್ನ ಕೆಲಸ ಆಗೈತಿ. ಯಾಕಂತಂದ್ರೆ ಒಂಚೂರು ಸುಮ್ಮನೆ ಕೊಡಾತನ ಎಲ್ಲ ಬರೀ ಅಳುವುದ. ಯಾಕಂತಂದ್ರೆ ರಾತ್ರಿ ಪೂರ ಜ್ವರ ಇದ್ದು, ಈಕಿ ಜ್ವರ ಇವತ್ತು ಕಡಿಮೆ ಆಗಿರಲಿಲ್ಲ. ಬಾಯ್ಲಿ ಹಾಗಾಗಿ ಸ್ವಲ್ಪ ಭಾಳ ಕಿರಿಕಿರಿ ಮಾಡತ್ತಿದ್ಲ. ಈಕಿನ ಎತ್ಕೊಂಡನ ಕುಂದ್ರದಾಗೈತಿ. ಇವತ್ತು ಮುಖ ಅಂತೂ ಫುಲ್ ಡಲ್ ಆಗೈತಿ ಇವತ್ತು ಈಕಿನ. ಏನು ಬೇಕೇನು? ಏನು ಸ್ಪೂನಾ ತಗೋ. ನನಗೊಂದ ನಿನ್ಗೊಂದ. ಓಕೆ, ನನಗೊಂದು ಸ್ಪೂನ, ನಿನ್ಗೊಂದು ಸ್ಪೂನ. ನನಗೊಂದ ನಿಂಗೊಂದ. ಖುಷಿ ಹಾಯ್ ಮಾಡ, ಹಾಯ್ ಮಾಡ. ಅಯ್ಯ ನಿನ್ನ ಏಯ್ ನಾ ಏನು ಮಾಡಿ ನಿನಗೆ ಅಡ ಫ್ರೆಂಡ್ಸ್ ಇನ್ನು ನಿನ್ನೆ ಎಲ್ಲ ಸಿಕ್ಕಾಪಟ್ಟೆ ಆಕಿಗೆ ಜ್ವರ ಎಲ್ಲ ಇದ್ದಿದ್ದರಿಂದ ಆಕೆ ಯಾರ ಜೊತೆನೂ ಕರೆಕ್ಟಾಗಿ ಆಟ ನೋಡೋಕೆ ಹೋಗಿಲ್ಲ, ಕರೆಕ್ಟಾಗಿ ಮಾತಾಡೋಕೆ ಹೋಗಿಲ್ಲ. ಹೀಗಾಗಿ ಅವ್ರು ಪೂರ್ತಿ ಆಕಿಗೆ ಇವತ್ತು ಇಡೀ ದಿನ ಟೈಮ್ ಕೊಟ್ಟಾಕಿ ಜೊತೆ ಆಟ ಆಡತ್ತಾರೆ. ಕೆಲಸನ ಬಿಟ್ಬಿಟ್ಟಾರ ಅವ್ರು ಇವತ್ತಂತೂ. ಸಾಯಂಕಾಲ ಹೋಗ್ತೇನೆ ತಗೋಣ ಅಂತ ಹೇಳ್ಬಿಟ್ಟು ಆಕೆ ಜೊತೆ ಆಟ ಆಡ್ಕೊಂಡು ಕುಂತಾರೆ. ಕೇಳಿದಂಗೆ ಮಾಡತ್ತಾರೆ. ಯಾಕಂತಂದರೆ ನಿನ್ನೆ ಫುಲ್ ಜ್ವರ ಇದ್ದವಲ್ಲ, ಆಕೆ ನೋಡಿದ್ರನ ಬೇಜಾರಾಗತ್ತಿತ್ತು. ಹಾಗಾಗಿ ಇವತ್ತು ಪೂರ್ತಿ ದಿನ ಅವ್ರು ಆಕೆ ಜೊತೆ ಟೈಮ್ ಕೊಟ್ಟು ಆಟ ಆಡತ್ತಾರೆ. ನನಗೂ ಖುಷಿ ಆತ. ಡೈಲಿ ಅವ್ರ ಜೊತೆ ಜಗಳ ಮಾಡ್ತಿದ್ದೆ. ನನಗೂ ಟೈಮ್ ಕೊಡೋಂಗಿಲ್ಲ, ಖುಷಿಗೂ ಟೈಮ್ ಕೊಡೋಂಗಿಲ್ಲ ನೀ ಅಂತಂದು. ಬಟ್ ನಿನ್ನೆ ಒಂದು ಸಲ ಆಕಿನ ಮಿಸ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ಪೂರ್ತಿ ಆಕೆ ಜೊತೆ ಆಟ ಆಡತ್ತಾರೆ. ಎಲ್ರಿಗೂ ಹಿಂಗೆ ಅನಿಸಿತ್ತು ನಮ್ಮ ಮನೆಯೊಳಗೆ. ಯಾಕಂತಂದರೆ ಆಕೆ ಪಟ ಅಂತ ಮಾತಾಡೋದು, ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಗದ್ದಲ ಹಾಕೋದು ಮಾಡ್ತಿರ್ತಾಳೆ. ಒಂದಿನ ಸೈಲೆಂಟ್ ಆದ್ರೂ ನಮ್ಗೆ ಯಾರಿಗಿನ್ನೂ ತಡ್ಕೊಳಕ್ಕಾಗಂಗಿಲ್ಲ. ಬಟ್ ಇವಾಗ ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ ಆತಲ್ಲ, ಹಿಂಗಾಗಿ ಎಲ್ಲ ಮಕ್ಕಳಿಗೂ ಈ ಥರ ಆಗತ್ತೈತೆ ಅಂತಂದು ಡಾಕ್ಟ್ರು ಹೇಳಿದ್ರು ನಮ್ಗೆ. ಮತ್ತು ನಾವು ಹೋದಾಗ 1-2 ಮಕ್ಕಳು ಇದೇ ಪ್ರಾಬ್ಲಮಿಂದನೇ ಬಂದಿದ್ರು. ಹಾಗಾಗಿ ಔಷಧ ಎಲ್ಲ ಕೊಟ್ಟಾರೆ, ಅದನ್ನೆಲ್ಲ ಕರೆಕ್ಟಾಗಿ ಹಾಕಿದ್ರೆ ಕಡಿಮೆ ಆಗ್ತೈತೆ ಅಂತ ಹೇಳ್ಯಾರ. ಇನ್ನು ಖುಷಿಗೆ ಅಂದ್ಬಿಟ್ಟು ಸ್ವಲ್ಪ ರೈಸ್ ಮಾಡೀನಿ. ಮತ್ತು ಅವ್ರಿಗೆ ನಮಗೆ ಎಲ್ಲರಿಗೂ ಕೂಡ ಸಾಂಬಾರು ಮಾಡಿಟ್ಟೆ. ನಾನು ಬೇಳೆ ಸಾಂಬಾರು ಮಾಡೀನಿ. ಬೇಳೆ ಸಾಂಬಾರು ಮಾಡಿದ್ರೆ ನಮ್ಮ ಮನೆಯೊಳಗೆ ಎಲ್ರಿಗೂ ಇಷ್ಟ ಆಗ್ತೈತಿ. ಹಾಗಾಗಿ ಬೇಳೆ ಮತ್ತು ನುಗ್ಗಿಕಾಯಿ ಹಾಕಿಬಿಟ್ಟು ಸಾಂಬಾರು ಮಾಡೀನಿ. ಇನ್ನು ನಮ್ಮ ಮೈದ್ನ ಬಂದ ಕೂಡಲೇನ ಏನಾದರೂ ಸ್ನ್ಯಾಕ್ಸಿಗೆ ಮಾಡೋಣ್ರಿ ಅಂದ್ಬಿಟ್ಟು ಮಶ್ರೂಮ ಮತ್ತು ಮನೆಯೊಳಗೆ ಇದೆಲ್ಲ ನಮ್ಮ ಮನೆಯೊಳಗೆ ಪನ್ನೀರ್ ಅದು ಎಲ್ಲ ಫ್ರೆಶ್ ಆಗಿತ್ತು. ಹಿಂಗಾಗಿ ಸ್ವಲ್ಪ 65 ಎಲ್ಲ ಮಾಡ್ಕೊಂಡು ತಿಂದ್ರೆ ಆಯ್ತು ಅಂದ್ಬಿಟ್ಟು ಮಾಡತ್ತಾರ ಅವ್ರು. ಬಟ್ ಖುಷಿಗೆ ಸ್ವಲ್ಪ ಈಗ ಜ್ವರ ಅದು ಎಲ್ಲ ಅದಾವಲ್ಲ, ಆಕಿಗಂತೂ ತಿನ್ನಕ್ಕೆ ಕೊಡಂಗಿಲ್ಲ, ಕೊಟ್ಟರು ತಿನ್ನಂಗಿಲ್ಲ ಆಕಿ. ಮತ್ತು ಬೇಡ ಬಿಡು ಮಾಡೋದಂತ ಅಂದ್ಕೊಂಡಿದ್ವಿ. ಮತ್ತು ಅವಂಗೂ ಏನೋ ತಿನ್ಬೇಕಂತ ಅನ್ಸಿತ್ತಂತ. ಆದಷ್ಟು ನಮ್ಮ ಮನೆಯೊಳಗೆ ಈ ಥರ ಎಲ್ಲ ಮನೆಯೊಳಗೆ ಮಾಡ್ಕೊಂಡು ತಿಂತಿರ್ತೀವಿ ನಾವು. ಮತ್ತು ಅವಂಗೆ ಮಾಡಕ್ಕೆ ಬರ್ತಿರ್ತಿತ್ತಲ್ಲ, ಹಾಗಾಗಿ ಅವ್ರು ಮಾಡಿಕೊಡ್ತಿರ್ತಾರೆ ನಮ್ಗೆ. ಇನ್ನು ಖುಷಿನ ಸ್ವಲ್ಪ ಇದೆಲ್ಲ ಕರೀದು ಇದೆಲ್ಲ ಮುಗಿಯುತ್ತಾ ನಾನು ಅವ್ರ ಪಾಪ ಹೊರಗೆ ಆಟ ಆಡಿಸ್ತಿರ್ತಾರೆ. ನಾವು ಏನು ಬೇಕು ನಿಂಗೆ ತಿನ್ನಾಕ? ಅದು ತಿನ್ಬಾರ್ದು ಬಾ ಹಂಗೆ. ತಿನ್ಬಾರ್ದು ಅಂತ ಹೇಳತ್ನ.
ತಿಂತಾರ ಅದನ್ನ ಚಿ ಹ್ಞೂ ಏಯ್ ಸುಮ್ಮನೆ ಖುಷಿ ಏಯ್ ನಾನ ಮಾಡ ನೀಟಾಗಿ ಹಾಕಿ ಕಲರ್ ಅದ ಅಲ್ಲ ಇದು ಏನಮ್ಮ ಇವತ್ತು ಆರಾಮ ಹಚ್ಚಿದ್ವು ದಿಮಾಕ್ ಮಾಡಕ್ಕ ಓ ಹಾಂ ಓ ನಾನು ನೋಡ್ತೇನೆ ಫ್ರೆಂಡ್ಸ್ ಇನ್ನು ನಮ್ಮ ಮನೆಯೊಳಗೆ ಆದಷ್ಟು ನಾವು ಈ ಥರ ಹೆಲ್ದಿಯಾಗಿ ಮನೆಯೊಳಗನ ಮಾಡ್ಕೊಂಡು ತಿಂತಿರ್ತೀವಿ ನಮಗೆ ಬೇಕಾದಂಥ ಸ್ನ್ಯಾಕ್ಸ್ನ ಜಾಸ್ತಿ ಹೊರಗಡೆ ತಿನ್ನಕ್ಕೆ ಹೋಗಂಗಿಲ್ಲ ನಾವು ಹೊರಗಡೆ ತಿಂತೀವಿ ಬಟ್ ಜಾಸ್ತಿ ತಿನ್ನಕ್ಕೆ ಹೋಗಂಗಿಲ್ಲ ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗ್ಯಾವ ಸರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಎಲ್ರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಂಗೆ ಇನ್ನೂ ಯಾರ್ಯಾರು ಹೊಸಬ್ರು ಇರ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಬರುವಂಥ ವೀಡಿಯೋ ನೋಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಟಾಟಾ ಬಾಯ್ ಬಾಯ್